ರೆಸಿಪಿ ಅಲಸಂದಿ ಕಾಳಿನ ಬಸ್ಸಾರು. ನಾವು ವಾರವೆಲ್ಲ ಸಾಂಬಾರನ್ನ ಮಾಡ್ಬೇಕು. ವಾರ ಅಂದಾಗ 7 ದಿವಸ ನೋಡ್ತೀವಿ. 7 ದಿವಸ 7 ತರ ಸಾಂಬಾರ್ ಏನಪ್ಪ ಮಾಡ್ಲಿ ಏನ್ ಮಾಡ್ಲಿ ಅಂತ ನಾವು ಯೋಚನೆ ಮಾಡ್ತಾನೆ ಇರ್ತೀವಲ್ವಾ. ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಅಲಸಂದಿ ಕಾಳಿನಿಂದ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಬಸ್ಸಾರು ಅಂದಾಗ ನಾವು ಹುಳ್ಳಿಕಾಳು ಅಂದ್ರೆ ಹುಳ್ಳಿಕಾಳಿಂದ ಬಸ್ಸಾರನ್ನ ಮಾಡ್ತೀವಿ, ಆಮೇಲೆ ಬೇಳೆಯಿಂದ ಬಸ್ಸಾರನ್ನ ಅಂದ್ರೆ ಈ ರೀತಿಯಾಗಿ ಕಾಳುಗಳಿಂದ ಬೇರೆ ಬೇರೆ ರೀತಿಯಾದಂತ ಬಸ್ಸಾರುಗಳನ್ನ ಮಾಡ್ತಾ ಇರ್ತೀವಿ. ಇವತ್ತು ನಾನು ನಿಮಗೆ ಅಲಸಂದಿ ಕಾಳಿನ ಬಸ್ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಚಾನಲ್ಗೆ ಹೊಸಬರಾಗಿದ್ರೆ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನ ಮುಂದುವರಿಸೋಣ. ಈಗ ಇಲ್ಲಿ ನಾನು ಮೊದಲಿಗೆ ಕುಕ್ಕರ್ನ ತಗೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಅಲಸಂದಿ ಕಾಳನ್ನ ತೊಳೆದು ನೆನೆಸಿಟ್ಕೊಂಡಿದ್ದೆ, ಅದನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು 2 ಹೀರೆಕಾಯಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೂ ಸಹ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಜವಳಿಕಾಯಿಯನ್ನ ತಗೊಂಡಿದ್ದೆ, ಒಂದು ಸಣ್ಣ ಬಟ್ಲಲ್ಲಿ ಜವಳಿಕಾಯಿನ ತಗೊಂಡಿದ್ದೀನಿ, ಅದನ್ನೂ ಸಹ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಈರುಳ್ಳಿಯನ್ನ ತಗೊಂಡಿದ್ದೀನಿ, ಅದನ್ನೂ ಸಹ ಹಾಕೊಳ್ತೀನಿ. ಈಗ ಇದಕ್ಕೆ ನಾನು ಈ ಹಾಕಿರುವಂತ ತರಕಾರಿ ಮತ್ತು ಕಾಳು ಮುಳುಗುವಷ್ಟು ನೀರನ್ನ ಹಾಕ್ಬಿಟ್ಟು ಒಂದು 5 ವಿಷಲ್ ಅನ್ನ ಕೂಗಿಸ್ಕೊಳ್ತೀನಿ. ಈಗ ನೋಡಿದ್ರಲ್ವಾ, ಈಗ ನಾವು 5 ವಿಷಲ್ ಕೂಗಿಸ್ಕೊಂಡಿದ್ವಲ್ಲ, ಬಸ್ಸಾರಿನ ಕಾಳು ಚೆನ್ನಾಗಿ ಬೆಂದಿದೆ. ಈಗ ಇದನ್ನ ನಾವು ಸ್ಟೈನರ್ ಇಂದ ಕ್ಲೀನ್ ಆಗಿ ಸೋಸ್ಕೊಳ್ಬೇಕು. ಕ್ಲೀನ್ ಆಗಿ ಇದನ್ನ ಸೋಸ್ಕೊಳ್ಬೇಕು. ನೆಕ್ಸ್ಟ್ ಈಗ ನಾವು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡ್ಬಿಟ್ಟು ಗ್ಯಾಸ್ ಅನ್ನ ಆನ್ ಮಾಡ್ಕೊಂಡಿದೀನಿ. ಇದಕ್ಕೆ ಈಗ ನಾವು ಈ ಸಾಂಬಾರಿಗೆ ಬೇಕಾಗಿರುವಂತ ಮಸಾಲನ್ನ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನ ತಗೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ನಾವೀಗ ಫ್ರೈ ಮಾಡ್ಕೊಳ್ಬೇಕು. ಇದಾದ ನಂತರ ಇಲ್ಲಿ ನಾನು ಕಾಯಿ ಮತ್ತು ಗ್ರೀನ್ ಚಿಲ್ಲಿಯನ್ನ ತಗೊಂಡಿದ್ದೀನಿ, ಅದನ್ನು ಸಹ ಹಾಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ನಾನು ಹಾಕಿದ್ದಂತ ಈರುಳ್ಳಿ ಬೆಳ್ಳುಳ್ಳಿ ಗ್ರೀನ್ ಚಿಲ್ಲಿ ಇವೆಲ್ಲದನ್ನು ಸಹ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಗ್ಯಾಸ್ ಅನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಇದು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡೋಣ. ಯಾಕೆಂದ್ರೆ ಗ್ರೈಂಡ್ ಮಾಡ್ಬೇಕಾದ್ರೆ ಬಿಸಿ ಇರಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಕೊಳ್ಳೋಣ. ನಂತರ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಹೆಚ್ಚಿನದಾಗಿ ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ನ ವೀಕ್ಷಿಸಿರ್ತಕ್ಕಂಥ ವೀಕ್ಷಕರು ಏನಿದ್ದಾರೆ, ಸೊ ರೆಸಿಪಿಯನ್ನು ನಾವು ಮಾಡಿರ್ತಕ್ಕಂಥ ರೆಸಿಪಿಯನ್ನು ಅವರು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಸೊ ಅವ್ರು ಟ್ರೈ ಮಾಡ್ಬೇಕಾದ್ರೆ ಅಳತೆ ಪ್ರಮಾಣ, ಇವಾಗ ನೀವೇನು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀರಾ, ಕೋಕೋನಟ್ ಯೂಸ್ ಮಾಡಿದ್ದೀರಾ, ಇದರ ಪ್ರಮಾಣವನ್ನೆಲ್ಲ ನೀವು ಹೇಳ್ಬೋದು, ಎಷ್ಟೆಷ್ಟು ಯೂಸ್ ಮಾಡ್ತೀರಾ? ಇಲ್ಲಿ ನಾನು ಗ್ರೀನ್ ಚಿಲ್ಲಿಯನ್ನ ಒಂದು 5 ಹಾಕೊಂಡಿದ್ದೀನಿ. ಯಾಕೆಂದ್ರೆ ಇದು ಅಷ್ಟೊಂದು ಖಾರ ಆಗಿಲ್ಲ, ಅದರಿಂದ ನಾನು ಒಂದು 5 ಗ್ರೀನ್ ಚಿಲ್ಲಿಯನ್ನ ಹಾಕೊಂಡಿದ್ದೀನಿ. ಈ ಗ್ರೀನ್ ಚಿಲ್ಲಿ ಅಂದ್ರೆ ಸ್ಪೈಸಿ ಅನ್ನೋದು ಅವರವರ ರುಚಿಗೆ ತಕ್ಕನಾಗೆ, ನೀವು ಬೇಕು ಅಂದ್ರೆ ಹೆಚ್ಚಿಗೆನೂ ಮಾಡ್ಕೊಳ್ಬಹುದು. ಆದ್ರೆ ನನ್ನ ಒಂದು ಸಲಹೆ ಏನು ಅಂದ್ರೆ ಆದಷ್ಟು ಸ್ಪೈಸಸ್ ನೀವು ಕಡಿಮೆ ಯೂಸ್ ಮಾಡಿ. ಯಾಕೆಂದ್ರೆ ಏನ್ ಹೆಚ್ಚಾದ್ರೂ ಸಹ ಅಮೃತನ ವಿಷ ಆಗುತ್ತೆ ಅನ್ನುವಂತ ಗಾದೆನೇ ಇದೆ. ಅದ್ರಲ್ಲೂ ಈ ಬೇಸಿಗೆಯಲ್ಲಿ ಸ್ವಲ್ಪ ಸ್ಪೈಸಸ್ ನ ಕಡಿಮೆ ಮಾಡಿ. ಬರೀ ಬೇಸಿಗೆ ಅಂತಲ್ಲ, ಎಲ್ಲಾ ಟೈಮಲ್ಲೂ ಕಡಿಮೆನೇ ಇರ್ಬೇಕಾದ್ರೆ ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ಈ ಬೇಸಿಗೆಯಲ್ಲಿ ಡೈಜೆಷನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ. ಎಲ್ಲಾ ಕಾರಣದಿಂದ ಆದಷ್ಟು ಮೀಡಿಯಂ ಆಗಿ ನೀವು ಸ್ಪೈಸಸ್ ನ ಬಳಸೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಹೌದು ಸ್ನೇಹಿತರೆ, ಅಶ್ವಿನಿ ಅವ್ರು ಹೇಳ್ತಿರೋದು ಸರಿ ಅನ್ಸುತ್ತೆ. ಯಾಕೆಂದ್ರೆ ಮೆಣಸಿನಕಾಯಿ ಏನಿದೆ, ಸ್ಪೈಸಿ ಪದಾರ್ಥ ಏನಿದೆ, ಇದನ್ನ ಹೆಚ್ಚಿನದಾಗಿ ಯೂಸ್ ಮಾಡೋದ್ರಿಂದ ಸೊ ಗ್ಯಾಸ್ಟ್ರೈಟಿಸ್ ಬರೋ ಒಂದು ಚಾನ್ಸಸ್ ಕೂಡ ಇರುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತೇಗ್ ಬರೋದಾಗ್ಲಿ, ಡೈಜೆಷನ್ ಪ್ರಾಬ್ಲಮ್ ಆಗೋದಾಗ್ಲಿ, ಸೊ ಈ ಥರ ಎಲ್ಲ ಒಂದು ಪ್ರಾಬ್ಲಮ್ಗಳು ಉಂಟಾಗೋದು ಚಾನ್ಸಸ್ ಇದೆ. ಬಾಯಿ ರುಚಿ ಒಪ್ಕೊಂತೀನಿ ನಾನು, ಬಾಯಿ ರುಚಿಗೆ ಅಷ್ಟಿರಲಿ, ಆದರೆ ಹೆಚ್ಚು ಯೂಸ್ ಮಾಡೋದು ಬೇಡ, ಮೀಡಿಯಂ ಆಗಿ ಯೂಸ್ ಮಾಡೋದು ಬಹಳ ಒಳ್ಳೇದು ಅಂತ ನಾನು ಕೂಡ ಅನ್ಕೊಂತೀನಿ. ನೆಕ್ಸ್ಟ್ ಏನ್ ಮಾಡ್ತೀರಾ ಅಶ್ವಿನಿ ಅವರು? ಈಗ ಇದು ತಣ್ಣಗಾಗಿದೆ, ಇದನ್ನ ನಾವೀಗ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಸರಿ, ಮುಂದುವರಿಸಿ. ಈಗ ತಣ್ಣಗಾಗಿದೆ, ಇದನ್ನ ಈಗ ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಈಗ ನಾನು ಇದ್ರ ಜೊತೆಗೆ ಮತ್ತೆ
ಸ್ವಲ್ಪ ಹುಣಸೆ ಹಣ್ಣು ಹಾಕೊಳ್ತಾ ಇದ್ದೀನಿ. ನೀವು ಬೇಕು ಅಂದ್ರೆ ಇದನ್ನ ನೆನೆಸಿನೂ ಸಹ ಹಾಕೊಳ್ಬಹುದು. ನಾನು ಹಾಗೇನೆ ತೊಳ್ಕೊಂಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಸಾಂಬಾರ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಇದು ಮನೆಯಲ್ಲಿ ತಯಾರಿಸಿದಂತ, ಹೌದು, ಇದು ಮನೆಯಲ್ಲೇ ತಯಾರಿಸಿದಂತ ಸಾಂಬಾರ್ ಪೌಡರ್. ನೀವು ಜಾಸ್ತಿ ಪ್ಯಾಕೆಟ್ ನಲ್ಲಿ ಬಳಸ್ತಕ್ಕಂಥ MTR ಅಥವಾ ಕಂಪ್ನಿ ಹೆಸರು ಹೇಳಕ್ ಹೋಗೋದ್ರಿಂದ ಪ್ಯಾಕೆಟ್ ಪದಾರ್ಥಗಳಲ್ಲಿ ಬರ್ತಕ್ಕಂಥ ಪುಡಿಗಳನ್ನು ಯೂಸ್ ಮಾಡಲ್ವಾ, ಹೇಗೆ? ಮಾಡ್ತೀನಿ, ಆದ್ರೆ ಹೆಚ್ಚಿನದಾಗಿ ನಾನು ಮನೆಯಲ್ಲೇ ಮಾಡಿರುವಂತ ಪೌಡರ್ಗಳನ್ನೇ ನಾನು ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಮನೆಯಲ್ಲೇ ಪೌಡರ್ಗಳನ್ನೆಲ್ಲ ತಯಾರು ಮಾಡ್ಕೊಳ್ತೀನಿ. ಆರೋಗ್ಯಕ್ಕೂ ಕೂಡ ಉತ್ತಮ. ಹೌದು. ಈಗ ಇದ್ರ ಜೊತೆಗೆ ಒಂದೇ ಒಂದು ಸ್ಪೂನ್ ಅಷ್ಟು ನಾನಿಲ್ಲಿ ಖಾರ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಸ್ಪೈಸಸ್ ಕಡಿಮೆ ಇರುವಂತ ಗ್ರೀನ್ ಚಿಲ್ಲಿಯನ್ನು ಹಾಕೊಂಡಿದ್ದೀನಿ. ಅದರಿಂದ ಒಂದೇ ಒಂದು ಸ್ಪೂನ್ ಅಷ್ಟು ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಈಗ ಫೈನ್ ಪೇಸ್ಟ್ ಮಾಡಬೇಕಾಗುತ್ತೆ, ಹೇಗೆ? ಇದನ್ನ ಈಗ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರ್ಬೇಕು, ಚಿಕ್ಕದಾಗಿ. ಈಗ ಸಾಂಬಾರ್ ಮಾಡೋದನ್ನ ನೋಡೋಣ. ಮೊದಲಿಗೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಅನ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆದ ನಂತರ ನಾನೀಗ ಇದಕ್ಕೆ ನಾನು ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಆಯಿಲ್ ಅನ್ನ ನಾವು ಹಾಕೊಳ್ಬೇಕಾಗುತ್ತೆ. ಈಗ ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಅಷ್ಟು ಹಿಂಗನ್ನ ಹಾಕೊಳ್ತಾ ಇದ್ದೀನಿ. ಹಿಂಗನ್ನ ಹಾಕೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ಅಷ್ಟೇ ಅಲ್ಲದೆ ಸಾರಿನ ಟೇಸ್ಟು ಹೆಚ್ಚಾಗುತ್ತೆ. ಈಗ ನಂತರ ಇಲ್ಲಿ ನಾನು ಕರಿಬೇವು ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಕರಿಬೇವನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಕಣ್ಣಿಗೂ ಸಹ ಒಳ್ಳೇದು, ಅಷ್ಟೇ ಅಲ್ಲದೆ ಕೂದಲಿಗೂ ತುಂಬಾ ಒಳ್ಳೇದು. ಆದಷ್ಟು ನೀವು ಸಾಂಬಾರು ಪಲ್ಯ ಎಲ್ಲ ಮಾಡ್ಬೇಕಾದ್ರೆ ನೀವು ಕರಿಬೇವನ್ನ ಬಳಸ್ಕೊಳ್ಳಿ. ಈಗ ನಾನು ಕಾಳನ್ನ ಬೇಯಿಸ್ಕೊಂಡಿದ್ ನೀರ್ ತಗೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. ಕಾಳನ್ನು ಬೇಯಿಸಿ ಸೋಸ್ಕೊಂಡಿರ್ತಕ್ಕಂಥ ರಸಾಯನ್ನು ಬಸ್ಸಾರು ಮಾಡ್ತಿದ್ದೀರಾ? ಕಾಳು ಮತ್ತೆ ಏನು ತರಕಾರಿ ಏನಿರ್ತದಲ್ವಾ, ಹೀರೆಕಾಯಿ ಇರ್ಬೋದು ಮತ್ತೆ ಚೌಳಿಕಾಯಿ, ಸೊ ಅದನ್ನೇನ್ ಮಾಡ್ತಿದ್ರ? ಅದೊಂದು ಫುಲ್ಲು ಏನೋ ಒಂದು ಕುತೂಹಲ ಅದೇನು ಏನ್ ಮಾಡ್ಬೋದು ತಗೊಂಡಿರುವಂತ ರಸದಿಂದ ಸಾಂಬಾರ್ ಮಾಡ್ತಾ ಇದ್ದೀನಿ. ಅದರಿಂದ ನಾನೀಗ ಕಾಳನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಓಕೆ, ಒಗ್ಗರಣೆ ಹಾಕ್ಬಿಟ್ಟು ಅದನ್ನ ಪಲ್ಯ ಟೈಪ್ ಒಗ್ಗರಣೆ ಹಾಕ್ಬಿಟ್ಟು ಪಲ್ಯ ತರ ಮಾಡ್ಕೊಳ್ತೀನಿ. ಓಕೆ, ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡಿತಿದ್ದೀರಾ? ಹೌದು. ಒಂದ್ ಕಡೆ ಸಾಂಬಾರು ಆಯ್ತು, ಮತ್ತೊಂದು ಕಡೆ ನೆಂಚ್ಕೊಡೋದಕ್ಕೆ ಪಲ್ಯ ಆಯ್ತು. ಈಗ ಇದು ಕುದಿ ಸ್ಟಾರ್ಟ್ ಆಗ್ಬೇಕು. ಎಷ್ಟು ನಿಮಿಷ ಕುದಿಬೇಕು? ಒಂದ್ 2 ನಿಮಿಷ ಕುದ್ರೆ ಸಾಕು. ಈ ಬಸ್ಸಾರ್ಗು ರಸಮ್ ಏನ್ ಮಾಡ್ತೀವಿ? ರಸಮ್ ಟೇಸ್ಟೇ ಬರುತ್ತೆ, ಹೇಗೆ ಬಸ್ಸಾರ್? ಇಲ್ಲ, ಯಾಕೆಂದ್ರೆ ರಸಮ್ಗೆ ನಾವು ಖಾರನೆಲ್ಲ ರುಬ್ಬಲ್ಲ. ಆದ್ರೆ ಈ ಬಸ್ಸಾರಿಗೆ ನಾವು ಖಾರನೆಲ್ಲ ರುಬ್ಬೋದ್ರಿಂದ ಟೇಸ್ಟ್ ಚೇಂಜ್ ಇರುತ್ತೆ. ಮುದ್ದೆಗೆ ಒಳ್ಳೆ ಒಂದು ಕಾಂಬಿನೇಷನ್. ರಸಮನ್ನ ಮುದ್ದೆ ಜೊತೆ ತಿನ್ನೋಕ್ ಆಗಲ್ಲ, ಆದ್ರೆ ಬಸ್ಸಾರು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಕಾಳು ಇರುತ್ತೆ. ಇದೆಲ್ಲ ತಿಂತಾ ಇದ್ರೆ ಒಂದು ಮುದ್ದೆ ತಿನ್ನೋರು 2 ಮುದ್ದೆನ ತಿಂತಾರೆ. ಅಷ್ಟು ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಸೊಪ್ಪುಗಳಲ್ಲೂ ಹೆಚ್ಚಿನದಾಗಿ ಬಸ್ಸಾರು ಮಾಡೋದನ್ನ ನಾವು ನೋಡ್ಬೋದಲ್ವಾ? ಹೌದು, ಸೊಪ್ಪುಗಳಲ್ಲೂ ಮಾಡ್ತಾರೆ, ಅಷ್ಟೇ ಅಲ್ಲದೆ ಕಾಳುಗಳಲ್ಲೂ ಮಾಡ್ತಾರೆ. ಕಾಳುಗಳನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಪ್ರೋಟೀನ್ ಅದರಲ್ಲಿ ಸಿಗುತ್ತೆ. ಯಾಕೆಂದ್ರೆ ಕಾಳುಗಳಲ್ಲಿ ಪ್ರೋಟೀನ್ ಯಥೇಚ್ಛವಾಗಿರುತ್ತದ್ರಿಂದ ಆದಷ್ಟು ನಾವು ಕಾಳುಗಳನ್ನು ಸಹ ಯೂಸ್ ಮಾಡ್ಕೊಳ್ಬೇಕು. ಅದರಿಂದ ನಮಗೆ ದೇಹಕ್ಕೆ ಬೇಕಾಗಿರುವಂತ ಪ್ರೋಟೀನ್, ವಿಟಮಿನ್ಸ್ ಎಲ್ಲ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಸೊಪ್ಪುಗಳಲ್ಲೂ ಸಹ ಈ ಬಸ್ಸಾರನ್ನ ಮಾಡಿ ನಮ್ಮ ವೀಕ್ಷಕರಿಗೆ ನಾವು ತೋರಿಸ್ಬೇಕು ಅಲ್ವಾ ಅಶ್ವಿನಿ ಅವರೇ? ಹೌದು, ಮುಂದಿನ ದಿನಗಳಲ್ಲಿ ಸೊಪ್ಪಿನಲ್ಲೂ ಬಸ್ಸಾರು ಯಾವ ರೀತಿ ಮಾಡೋದು, ಅಷ್ಟೇ ಅಲ್ಲದೆ ಇನ್ನು ಬೇರೆ ಬೇರೆ ಕಾಳುಗಳಿಂದ ಬಸ್ಸಾರು ಯಾವ ರೀತಿ ಮಾಡೋದು ಅನ್ನೋದನ್ನ ಮುಂದಿನ ರೆಸಿಪಿಗಳಲ್ಲಿ ನಾನು ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನಾವೇನು ಹೆಚ್ಚಿನದಾಗಿ ರೆಸಿಪಿ ವಿಡಿಯೋಗಳನ್ನು ಮಾಡ್ತಿದ್ದೀವಿ. ನಮ್ಮ ಚಾನಲ್ ನೀವು ಅಬ್ಸರ್ವ್ ಮಾಡ್ಬೋದು, 90ಕ್ಕೂ ಹೆಚ್ಚಿನ ರೆಸಿಪಿ ವಿಡಿಯೋಗಳು ಸೊ ಆಲ್ರೆಡಿ ಇದೆ. ಸೊ ನಿಮ್ಮಿಂದನೂ ಸಹ ನಮಗೆ ಸಪೋರ್ಟ್ ಸಿಗ್ತದೆ. ಆಲ್ರೆಡಿ 80 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ನಾವು ಪ್ರತಿನಿತ್ಯ ಸೊ ಒಂದೊಂದು ರೆಸಿಪಿ ವಿಡಿಯೋಗಳನ್ನು ಮಾಡ್ತಿದ್ದೀವಿ. ನಿಮ್ಮ ಸಪೋರ್ಟು ನಮ್ಮ ಚಾನಲ್ಗೆ ಬಹಳ ಬೇಕಾಗಿದೆ. ನೀವು ಸಪೋರ್ಟ್ ಮಾಡಬೇಕು. ರೆಸಿಪಿ ಇಷ್ಟವಾದಲ್ಲಿ ಹೆಚ್ಚಿನ ಜನರಿಗೆ ರೆಸಿಪಿ ವಿಡಿಯೋಗಳನ್ನು ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ಹಾಗೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸ್ಬೇಕು. ಸೊ ನಿಮಗೆ ಇಷ್ಟವಾದಂಥ ಯಾವುದಾದ್ರು ರೆಸಿಪಿ ಇದ್ರೆ ಸೊ ಕಮೆಂಟ್ ಸೆಕ್ಷನ್ನಲ್ಲಿ ಅದನ್ನ ನೀವು ಕೇಳ್ಕೋಬಹುದು. ನಾವು ಸಹ ಮುಂದಿನ ದಿನಮಾನಗಳಲ್ಲಿ ಆ ಒಂದು ರೆಸಿಪಿಯನ್ನು ಮಾಡಿ
ತೋರಿಸುವ ಒಂದು ಪ್ರಯತ್ನ ಕೂಡ ಮಾಡ್ತೀವಿ. ಸೊ ಹೆಚ್ಚಿನದಾಗಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇದೆ ಸ್ನೇಹಿತರೆ. ನೋಡುವ ಹೇಗೆ ನೀವು ಮುಂದಿನ ದಿನಗಳಲ್ಲಿ ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ. ಈಗ ಇದು ಕುದಿಯಕ್ಕೆ ಶುರುವಾಗಿದೆ. ಈಗ ನಾನು ಇಲ್ಲಿ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೋಡ್ಬಿಟ್ಟು ಉಪ್ಪನ್ನ ಹಾಕೊಳ್ಳಿ. ಯಾಕೆಂದ್ರೆ ನಾವು ಇದಕ್ಕೆ ರುಬ್ಬಿರುವಂತ ಮಸಾಲವನ್ನು ಹಾಕೊಳ್ತೀವಲ್ಲ, ಅದರಿಂದ ಆದಷ್ಟು ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ. ಇದು ಪ್ರಮಾಣನು ಈಗ ಜಾಸ್ತಿ ಆಗುತ್ತಲ್ವಾ. ಈಗ ಇದು ಕುದಿಯಕ್ಕೆ ಶುರುವಾಗಿದೆ. ಈಗ ನಾವು ರುಬ್ಕೊಂಡಿರುವಂತ ಮಸಾಲವನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ತುಂಬಾ ಫ್ರಾಗ್ರೆನ್ಸ್ ಅಂದ್ರೆ ಪರಿಮಳ ಭಾರ ಬರ್ತದೆ ಅಂತ ಹೇಳ್ಬೋದು ಮಸಾಲೆ ಇದು. ಈಗ ನೋಡ್ತಾ ಇದ್ರಲ್ವಾ, ಇದನ್ನ ಇವಾಗ ಇದಕ್ಕೆ ಹಾಕೊಳ್ಳೋಣ. ಒಂದು 5-10 ನಿಮಿಷ ಕುದಿಸ್ಕೋಬೇಕಾಗುತ್ತೆ ಅನ್ಸುತ್ತಲ್ವಾ ಇದು. ಇದೆಲ್ಲ ಹಾಕಿದ್ಮೇಲೆ ನಾವು ಮತ್ತೆ ಒಂದು 5-10 ನಿಮಿಷಗಳ ಕಾಲ ಚೆನ್ನಾಗಿ ಈ ಹುರುಳಿಕಾಳು ಸಾಂಬಾರೆಲ್ಲ ಮಾಡಿದಾಗ ನಾವು 2-3 ದಿನ ಇಟ್ಟು ಸೊ ಒಂದು ಬಳಸುವಂತ ಪದ್ಧತಿ ಇದೆ. ಇದು ಹೇಗೆ? ಇದನ್ನು ಸಹ ನಾವು 2-3 ದಿನ ಇಟ್ಟು ಯೂಸ್ ಮಾಡಬಹುದಾ? ಹೇಗೆ ಇದು? ಇದನ್ನು ಸಹ ಹಬ್ಬ ಅಂದ್ರೆ ಕುದಿಸ್ಕೊಂಡು 2 ದಿನಗಳ ಕಾಲ ಇಟ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಈಗ ಹಸಿ ವಾಸನೆ ಹೋಗ್ಬೇಕಂದ್ರೆ ರುಬ್ಬಿರುವಂತ ಮಸಾಲೆಯ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಇದು ಚೆನ್ನಾಗಿ ಕುದಿಬೇಕು. ಈಗ ಇದು ಕುದಿಯಕ್ಕೆ ಶುರುವಾಗಿದೆ. ಈಗ ಕೊನೆಯದಾಗಿ ನಾನು ಇಲ್ಲಿ ಒಂದು ಚೂರು ನಾನು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಹುಳಿ, ಉಪ್ಪು, ಖಾರ ಎಲ್ಲ ಸರಿಯಾಗಿ ಪ್ರಮಾಣದಲ್ಲಿ ಇರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದು ಕುದಿಯಕ್ಕೆ ಶುರುವಾಗಿದೆ ಅಂದ್ರೆ ಇವಾಗ ಈ ಬಸ್ಸಾಂಬಾರು ರೆಡಿ ಆಗಿದೆ. ಶುಗರ್ ಕೂಡ ನಾವು ಯೂಸ್ ಮಾಡಬಹುದು, ಹೇಗೆ ಇದ್ರದ್ದು? ಶುಗರ್ನು ಸಹ ಯೂಸ್ ಮಾಡಬಹುದು, ಆದ್ರೆ ಆದಷ್ಟು ಬೆಲ್ಲನ ಯೂಸ್ ಮಾಡೋದೇ ಒಳ್ಳೇದು ಅಂತ ಹೇಳ್ಬೋದು. ಕಪ್ಪು ಬೆಲ್ಲ ಒಳ್ಳೇದು ಅನ್ಸುತ್ತಲ್ವಾ? ಇದು ನೀವು ಯೂಸ್ ಮಾಡಿದ್ದು ಬಿಳಿ ಬೆಲ್ಲನೋ ಅಥವಾ ಕಪ್ಪು ಬೆಲ್ಲ? ಕಪ್ಪು ಬೆಲ್ಲನ ನಾನಲ್ಲಿ ಯೂಸ್ ಮಾಡಿರೋದು. ನೋಡ್ತಾ ಇದ್ರಲ್ಲ, ಈಗ ಇದು ಕುದಿಯಕ್ಕೆ ಶುರುವಾಗಿದೆ. ನೋಡ್ತಾ ಇದ್ರಲ್ಲ, ಈಗ ಸಾಂಬಾರ್ ರೆಡಿ ಆಗಿದೆ. ಗ್ಯಾಸ್ ಅನ್ನ ನಾವು ಆಫ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ನಾವು ಪಲ್ಯ ಅಂದ್ರೆ ಆ ಕಾಳು ಇತ್ತಲ್ಲ, ಅದನ್ನ ಈಗ ನಾವು ಒಗ್ಗರಣೆ ಹಾಕೋಣ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡ್ಬಿಟ್ಟು ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆದ್ಮೇಲೆ ನಾನಿಲ್ಲಿ ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 2ರಿಂದ 2.5 ಸ್ಪೂನ್ ಅಷ್ಟು ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಒಂದು 2.5 ಸ್ಪೂನ್ ಅಷ್ಟು ಆಯಿಲ್ ಅನ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ನಾನಿಲ್ಲಿ ಒಂದು 1/2 ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಇದು ಚಟಪಟ ಆದ ನಂತರ ಇಲ್ಲಿ ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚಟಪಟ ಅನ್ಬೇಕು. ಅವಾಗ ನಾವು ಕರಿಬೇವು ಸೊಪ್ಪನ್ನ ಹಾಕೊಳ್ಬೇಕು. ಈಗ ಇದಕ್ಕೆ ಕರಿಬೇವು ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ನಂತರ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತ ಗ್ರೀನ್ ಚಿಲ್ಲಿಯನ್ನ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 3 ಮೀಡಿಯಂ ಸೈಜ್ ಆನಿಯನ್ನ ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕೊಳ್ತಾ ಇದ್ದೀನಿ. ಸಣ್ಣಗೆ ಸ್ಲೈಸ್ ಅಲ್ಲಿ ಕಟ್ ಮಾಡಿಕೊಂಡಿದ್ದೀನಿ, ಅದನ್ನು ಹಾಕೊಂಡ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಈಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ನಾನು ಒಂದು 1/4 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಅಂದ್ರೆ ಅರಿಶಿನ ಪುಡಿಯನ್ನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ.
ಬೇಯಿಸ್ಕೊಂಡಿರುವಂತ ಕಾಳು ಎಷ್ಟಿದೆಯೋ ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಆದಷ್ಟು ಉಪ್ಪನ್ನ ಹಾಕೊಳ್ಳಿ. ನೀವು ಬೇಯಿಸ್ಬೇಕಾದ್ರೆ ಅದಕ್ಕೆ ಸಹ ಉಪ್ಪನ್ನು ಸೇರಿಸಿರ್ತೀರಾ ಹೇಗೆ? ಬೇಯಿಸ್ಬೇಕಾದ್ರೆ ಅದಕ್ಕೂ ಸಹ ಉಪ್ಪನ್ನ ಹಾಕೊಂಡು ಬೇಯಿಸ್ಬೋದು, ಆದ್ರೆ ನಾನು ಉಪ್ಪನ್ನ ಹಾಕೊಂಡಿಲ್ಲ, ಹಾಗೆ ಬೇಯಿಸಿರೋದ್ರಿಂದ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಹಾಕೊಂಡು ಜಾಸ್ತಿನ ಹಾಕೊಂಡು. ಅದಕ್ಕೆ ಹಾಕಿದ್ರೆ ಕಮ್ಮಿ ಯೂಸ್ ಬರುತ್ತೆ. ಅದಕ್ಕೆ ಹಾಕೊಂಡಿದ್ರೆ ಸ್ವಲ್ಪ ಆದಷ್ಟು ಕಡಿಮೆ ಯೂಸ್ ಮಾಡ್ಕೊಳ್ಳಿ. ಈಗ ನಾನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೆ, ಅದರಲ್ಲಿ ಸ್ವಲ್ಪ ತೆಗ್ದು ಒಂದ್ 2 ಸ್ಪೂನ್ ಅಷ್ಟು ತೆಗ್ದು ಇಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಳ್ತೇನೆ. ಯಾಕಂದ್ರೆ ಅದನ್ನ ಹಾಕೊಳ್ಳೋದ್ರಿಂದ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಮಿಕ್ಸ್ ಆದ್ಮೇಲೆ ಇವಾಗ ನಾವು ತೆಗ್ದಿಟ್ಕೊಂಡಿದ್ವಲ್ಲ ಆ ಕಾಳನ್ನ ಹಾಕೊಳ್ಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾವು ಆಗಿರುವಂತ ಒಗ್ಗರಣೆ ಎಲ್ಲಾ ಕಡೆ ಹತ್ಕೊಳ್ಬೇಕಲ್ಲ, ಆ ಕಾರಣದಿಂದಾಗಿ ಕ್ಲೀನ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ. ಸೊ ನಮ್ಮ ಈ ರೆಸಿಪಿಲಿ ನಾವು ಅಳಸಂಡೆ ಕಾಳು ಜೊತೆಗೆ ಜೋಳಿಕಾಯಿ ಮತ್ತೆ ಹೀರೆಕಾಯಿನ ಯೂಸ್ ಮಾಡಿದೀವಿ. ಸೊ ಈ ಬಸಾರಿಗೆ ಬೇರೆ ಇನ್ಯಾವ್ಯಾವ ತರಕಾರಿಗಳನ್ನು ನಾವು ಯೂಸ್ ಮಾಡಿ ಬಸಾರನ್ನ ಮಾಡ್ಬೋದು? ಸೊ ಅಲಸಂದೆ ಕಾಳು ಜೊತೆಗೆ ನಾವು ಇನ್ನು ಸೋರೆಕಾಯಿನೂ ಸಹ ಯೂಸ್ ಮಾಡ್ಕೊಂಡು ಬಸಾರನ್ನ ಮಾಡಬಹುದು, ಅದು ಸಹ ತುಂಬಾ ರುಚಿಯಾಗಿರುತ್ತೆ. ಬರೀ ಹೀರೆಕಾಯಿ ಹಾಕೊಂಡೆ ನಾವು ಇದು ಏನೋ ಬಸಾರನ್ನ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಈ ಅಲಸಂದೆ ಕಾಳು ಜೊತೆಗೆ ಸಬಾಸ್ಗೆ ಸೊಪ್ಪು ಅಂತ ಹೇಳ್ತೀವಲ್ಲ, ಅದನ್ನು ಸಹ ಹಾಕೊಂಡು ಬಸಾರನ್ನ ಮಾಡಬಹುದು, ಅದು ಸಹ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಮೋಸ್ಟ್ಲಿ ತರಕಾರಿಗಳ ಫ್ಲೇವರ್ ಒಂದು ತರಕಾರಿಯಿಂದ ಇನ್ನೊಂದು ತರಕಾರಿಗಳನ್ನ ಬೇರೆ ಬೇರೆ ತರ ಯೂಸ್ ಮಾಡಬೇಕಾದ್ರೆ ಸೊ ಅದರ ಒಂದು ಫ್ಲೇವರ್ ಕೂಡ ಈ ಬಸಾರಿಗೆ ಅಡಪ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಈ ಸೊಪ್ಪು ಇವಾಗ ಸಬಾಸಿಗೆ ಸೊಪ್ಪು ನಿಮಗೆ ಗೊತ್ತಿದೆ, ಅದು ಫ್ರಾಗ್ರೆನ್ಸ್ ಜಾಸ್ತಿ ಇರುತ್ತೆ, ಅದ್ರ ಫ್ಲೇವರೇನೆ ಬೇರೆ ತರ ಇರುತ್ತೆ. ಪಾಲಕ್ ಸೊಪ್ಪು ಇರ್ಬೋದು, ಅದ್ರ ಫ್ಲೇವರೇ ಬೇರೆ ತರ ಇರುತ್ತೆ. ಹೀರೆಕಾಯಿ ಯೂಸ್ ಮಾಡಿದ್ರೆ ಹೀರೆಕಾಯಿ ಫ್ಲೇವರೇ ಬೇರೆ ತರ ಇರುತ್ತೆ. ಸೊ ನನ್ನ ಪ್ರಕಾರ ಬೇರೆ ಬೇರೆ ತರಕಾರಿಗಳನ್ನ ನಾವು ಯೂಸ್ ಮಾಡೋದ್ರಿಂದ ಅದ್ರ ಫ್ಲೇವರ್ ಕೂಡ ಒಂದು ಸಾಂಬಾರ್ಗೆ ಅಡಪ್ ಆಗುತ್ತೆ ಅನ್ಕೊಳ್ತೀನಿ. ನೋಡಿದ್ರಲ್ವಾ? ಈಗ ಇದು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಆಗಿ ಬೆಂದ್ರೆ ಸಾಕು, ಕಾಳು ರೆಡಿ ಆಗಿದೆ. ನೋಡ್ತಾ ಇದ್ದೀರಲ್ವಾ? ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಎಷ್ಟು ನಿಮಿಷ? ಒಂದು 3 ನಿಮಿಷ ಕ್ಲೀನ್ ಆಗಿ ಬೇಯಿಸ್ಕೊಂಡ್ರೆ ಸಾಕು. ಯಾಕಂದ್ರೆ ಆಲ್ರೆಡಿ ನಾವು ಬೇಯಿಸ್ಕೊಂಡಿರ್ತೀವಲ್ಲ, ಆದ್ರಿಂದ ಮತ್ತೆ ಹೆಚ್ಚಿನ ಸಮಯ ತಗೊಳೋದೇನು ಬೇಕಾಗಲ್ಲ. ಒಗ್ಗರಣೆ ಹಾಕ್ಬಿಟ್ಟು ಒಂದು 3 ರಿಂದ 4 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ರೆ ಇದು ರೆಡಿ ಆಯ್ತು ಅಂತ ಹೇಳ್ತೀವಿ. ನೋಡಿದ್ರಲ್ವಾ ಸ್ನೇಹಿತರೆ, ಅಲಸಂದೆ ಕಾಳಿನ ಬಸ್ಸಾರು ರೆಡಿಯಾಗಿದೆ, ಜೊತೆಗೆ ಕಾಳುನು ಸಹ ರೆಡಿಯಾಗಿದೆ. ಇದನ್ನ ಮುದ್ದೆ ಜೊತೆಗೆ ಸವಿಯಲು ತುಂಬಾ ರುಚಿಯಾಗಿರುತ್ತೆ. ನೀವು ಸಹ ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ರೆಸಿಪಿಗಳನ್ನ ಮಾಡುವಲ್ಲಿ ನಮ್ಮನ್ನ ಹುರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಜೊತೆಗೆ ನಿಮಗೆ ಇಷ್ಟವಾದಂತ ರೆಸಿಪಿ ಯಾವ್ದಾದ್ರು ಇದ್ರೆ ಅದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದನ್ನು ಸಹ ನಾವು ಮುಂದಿನ ರೆಸಿಪಿಗಳಲ್ಲಿ ಮಾಡೋಕೆ ಟ್ರೈ ಮಾಡ್ತೀವಿ. ಜೊತೆಗೆ ಸೋಷಿಯಲ್ ಮೀಡಿಯಾಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಚಾನೆಲ್ಗಳಲ್ಲೂ ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ನ ಪೇಜ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡಬಹುದು. ಸರಿ ಸ್ನೇಹಿತರೆ, ಇದೇ ತರಹದ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.